ಹಿಡಿದು ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ಎಲ್ಲರೂ ಹಿಂದಿಯವರು, ಕೇರಳದವರು, ಬೇರೆ ಬೇರೆ ರಾಜ್ಯದವರ ತಗೊಬಂದು ತುಂಬಿ ಇವತ್ತು ನಮಗೆ ನಮ್ಮ ಇಡೀ ಕರ್ನಾಟಕದ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇವ್ರು ಸೆಕ್ಯೂರಿಟಿ ಅವರು ನಾವು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಅಂದ್ರೆ ಆಗಲ್ಲ, ನನಗೆ ಹಿಂದಿಯಲ್ಲೇ ಮಾತಾಡು. ದರ್ಶನ್ ಅಂತ ಇದ್ದಾರೆ ಸರ್ ಗನ್ಮ್ಯಾನ್, ಅವ್ರು ಕೂಡ ಅಷ್ಟೇ. ಅವರು ಬಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡು, ಇಲ್ಲ ಹಿಂದಿಯಲ್ಲಿ ಮಾತಾಡು ಅಂತ. ಕನ್ನಡ ಬರುತ್ತೆ ಸರ್ ಅವ್ರಿಗೆ, ಮತ್ತೆ ಕನ್ನಡದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಮೇನ್ ಆಗಿ. ವಿರೋಧಿಯನ್ನು ಗಡೀಪಾರು ಮಾಡಲೇಬೇಕು. ಎಲ್ಲಿಯವರೆಗೂ ಹೋರಾಟ, ಬೆಂಗಳೂರಿನಲ್ಲಿ ಹಲವಾರು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕನ್ನಡ ಪಾಠ ಮಾಡ್ತಕ್ಕಂಥ ಉಪನ್ಯಾಸಕರನ್ನ ಕಿತ್ತು ಬೀಸಾಕೋದು, ಅವ್ರಿಗೆ ತೊಂದರೆ ಕೊಟ್ಟ ಕಾಲೇಜ್ಗಳಿಗೆ ಹೋಗ್ಲಿ ಉಪನ್ಯಾಸಕರು ಇಲ್ಲ ಕೇರಳದವರು, ಇಲ್ಲ ಆಂಧ್ರದವರು, ಇಲ್ಲ ಅಂದ್ರೆ ಯಾರೋ ಹಿಂದಿಯವರು, ಬರೀ ಉತ್ತರ ಭಾರತದವರು ಇಲ್ಲಿ ಏನೋ ಇದು ಎಂತದ ಕೆಲಸ ಮಾಡುವಂತ ಸೆಕ್ಯೂರಿಟಿಯಿಂದ ಹಿಡಿದು ಎಲ್ಲರೂ ಅವ್ರೆ. ಇದು ಪ್ರತಿದಿನ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ದಬ್ಬಾಳಿಕೆ. ಬ್ಯಾಂಕ್ಗಳಲ್ಲಿ ನಮ್ ಕೆಲಸ ಹೋಯ್ತು. ಮೆಟ್ರೋ, ಇನ್ನೇನು ಮೆಟ್ರೋಗಳಲ್ಲಿ ಬಂದು ಡ್ರೈವರ್ ಸೀಟಲ್ಲಿ ಅವ್ರು ಕೂರೋದೊಂದು ಬಾಕಿ. ಗಿಡ ಕ್ಲೀನ್ ಮಾಡೋರು ಅವ್ರೆ, ಏನೋ ಮಾಲ್ಗಳಲ್ಲಿ ಅವ್ರೆ, ಸೆಕ್ಯೂರಿಟಿ ಅವ್ರೆ, ಎಲ್ಲರೂ ಅವರು ಕೊಟ್ಬಿಟ್ಟು ಆಟೋದಲ್ಲಿ ಇವತ್ತು ಆಟೋ ಡ್ರೈವರ್ಗಳ ಕಷ್ಟ ನಾವು ಬಹಳ ನೋವಾಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಎಲ್ಲಿಂದಲೋ ಬಂದವ್ರಿಗೆ ಪೊಲೀಸ್ ಇಲಾಖೆ RTOದವರು ಹೆಂಗ ಅವ್ರಿಗೆ ಏನೋ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾವ್ರೆ, ಎಲ್ಲೋ ಬಾಂಗ್ಲಾದಿಂದ, ಎಲ್ಲೋ ಬೇರೆ ಬೇರೆ ಯಾವ್ಯಾವ್ದೋ ರಾಜ್ಯಗಳಿಂದ ಬಂದು ಇಲ್ಲಿ ಆಟೋ ಓಡಿಸ್ಕೊಂಡು ನಮ್ಮ ಆಟೋ ಡ್ರೈವರ್ಗಳ ಕೆಲಸಗಳನ್ನ ಕಿತ್ಕೊಂಡು ಎಲ್ಲ ಮುಗಿತಂದ್ಬಿಟ್ಟು ಈ ಕಾಲೇಜ್ಗೂ ಒಪ್ಪಿಸ್ಕೊಂಡು ಇಲ್ಲಿ ಬಂದು ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಇದು ಎಷ್ಟು ಮಟ್ಟಿಗೆ ಸರಿ. ಜೊತೆಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ಮಾಧ್ಯಮದವರು ಇರೋದ್ರಿಂದ ಒಬ್ಬನೇ ಯಾವುದೇ ಒಬ್ಬ ವಿದ್ಯಾರ್ಥಿ, ಧ್ವನಿ ಎತ್ತಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಕೆಲಸದಿಂದ ತೆಗೆದ್ರೆ ಈ ಕಾಲೇಜ್ಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನ ಕನ್ನಡ ಪರ ಹೋರಾಟ ಯಾರೆಲ್ಲ ಧ್ವನಿ ಎತ್ತಿದ್ದಾರೆ, ಕನ್ನಡದ ವಿಚಾರದಲ್ಲಿ ಯಾರು ಧ್ವನಿ ಎತ್ತಿದ್ದಾರೆ, ಏನಾರು ಟಾರ್ಗೆಟ್ ಮಾಡಿ ಅವರಿಗೆ ತೊಂದರೆ ಕೊಡುವ ಕಾಲೇಜಿಂದ ಕೆಲಸ ಮಾಡಿದ್ರೆ ನಾವು ಸಂಪೂರ್ಣ ಕಾಲೇಜ್ ಈಗ ಆಗ್ತೀವಿ. ಏನಿದ್ದಾರೆ ಅವನ್ನ ತೆಗೆದಾಕಿ ಕನ್ನಡಿಗ ವಾರ್ಡನ್ ಒಂದು
ಕನ್ನಡ ಬಾವುಟ ಹಾರಿಸ್ತೀನಿ ಅಂತ ನಮಗೆ ಅವಕಾಶ ಇಲ್ಲ. ಒಂದು ಅರ್ಧ ಗಂಟೆ ಆದ್ಮೇಲೆ ತಂದಾಕ್ಬಿಡೋದು ಯಾವ ನ್ಯಾಯ ಸರ್? ಇನ್ನು ಮುಂದೆ ಇಡೀ ದಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿ ಬರೋಂಥ ನಾರ್ತಿಗಳನ್ನೇ ಒಂಥರ ನೋಡೋದು, ಕನ್ನಡದವ್ರನ್ನ ಒಂಥರ ನೋಡೋದು, ಅವೆಲ್ಲ ಮಾಡಕ್ ಹೋಗ್ಬಾರ್ದ್ರಿ. ಒಂದಿ ತಿಳ್ಕೊಳ್ಳಿ, ಸುಮ್ನೆ ಹುಚ್ಚೇನ್ರಿ ಯಾರೋ ಒಬ್ಬರ ಮೇಲೆ ನಿಮ್ಮ ಮೇಲೆ ಸುಮ್ನೆ ಹುಚ್ಚ ತಿಳ್ಕೊಂಡಿಲ್ಲ. ಆಮೇಲೆ ಇನ್ನೇ ಇರ್ತೀನಿ ಕೇಳ್ರಿ, ಅವ್ನು ಯಾರು ಸಂತೋಷ ಸರ್, ಅವನಂತೂ ಇಟ್ಕೊಡ್ತೀನಿ. ಅವನ ಬಗ್ಗೆ ತುಂಬಾ ಕಂಪ್ಲೇಂಟ್ ಬಂದಿದೆ. ನಾಳೆ ಬೆಳಿಗ್ಗೆ ಏನಾದ್ರು ಇತ್ತು ಅಂತ ಸಂತೋಷ ಇದ್ರೆ ಅವನ ಜೊತೆ ನೀನು ಟರ್ಮಿನೇಟ್ ಆಗೋಗ್ತೀಯ. ಅವ್ನು ಬರಂಗಿಲ್ಲ, ಸರಿ ಏನೋ ನಮ್ಮ ಕೊಡಗನವನು ಅಂತ ಹೇಳ್ತಾ ಇದೆಯಾ, ಇರ್ಲಿ ಆಯ್ತು, ಬಟ್ ತೊಂದರೆ ಮಾಡಬಾರ್ದು ಹುಡುಗರುಗಳಿಗೆ. ಅವನ್ಯಾರ ಕೇರಳದವನಂತಲ್ಲ, ಅವ್ನು ಇರಬಾರ್ದು ಸರ್. ಅವನಿರಲ್ಲ ಸರ್. ಸರ್ ನಾಳೆ ಕೇಳಪ್ಪ ದರ್ಶನ್, ನಿನ್ನ ಜವಾಬ್ದಾರಿ ನಾಳೆ ಬೆಳಿಗ್ಗೆ ನೀನು ಈ ಕೆಲಸದಲ್ಲಿ ಇರಬೇಕು ಅಂತ ಅವ್ನು ಇರ್ಕೊಡ್ಲಿ. ಅವ್ನು ಬೇರೆ ಕಡೆ ಹೋಗ್ಲಿ, ಅವ್ನು ಎಲ್ಲ ಇಷ್ಟನೋ ಅಲ್ಲಿ ಹೋಗ್ಲಿ, ನೀವು ತೊಂದರೆ ಮಾಡಬಾರ್ದು ಯಾರು. ನೀವು ವಿದ್ಯಾರ್ಥಿಗಳ ಜೊತೆ ಸಂಬಂಧ ಬೆಸಬೇಕ್ರಿ, ಅದೇ ಕಾಲೇಜುಗಳು ಮಾಡೋದು. ಕಾಲೇಜು ಅಂದ್ರೆ ಡಿವೈಡ್ ಮಾಡೋದಲ್ಲ, ಒಂದು ಮಾಡೋದು. ಒಂದು ಘಟನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. AMC ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಆಗಿರ್ತಕ್ಕಂಥವನು ಕೇರಳದವನು. ಆತ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ, ಕನ್ನಡ ದಯವಿಟ್ಟು ಕನ್ನಡ ಮಾತನಾಡ್ತಕ್ಕಂಥವ್ರು ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ, ಇಲ್ಲಿ ಮಾತಾಡಬೇಡಿ, ಇಲ್ಲಿ ಹಿಂದಿ ಮಾತಾಡ್ತೀವಿ, ನಾನು ಇನ್ನೊಂದು ಮಾತಾಡ್ತೀನಿ ಅಂತ ದಬ್ಬಾಳಿಕೆ ಮಾಡಿ ದೌರ್ಜನ್ಯವನ್ನು ಮಾಡ್ತಾರೆ. ಆದ್ರೆ ಕನ್ನಡವನ್ನು ಮಾತನಾಡೋದಕ್ಕೆ ಇಲ್ಲಿ ಏನೋ ಅಧಿಕಾರ ಇಲ್ಲ ಅಂತಂದ್ರೆ, ಇಲ್ಲಿ ಬೇರೆ ಭಾಷೆ ಹಿಂದಿ ಮಾತಾಡೋದಕ್ಕೆ ಅಧಿಕಾರ ಇದೆಯಾ? ಇದು ಕರ್ನಾಟಕ, ಇಲ್ಲಿ ನಮ್ಮ ಆಡಳಿತ ಭಾಷೆ ಕನ್ನಡ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಹಕ್ಕಿರ್ತದೆ. ಆತ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ, ಬೇಕು ಅಂತ ಎಲ್ಲೋ ಅತಾಚುರ್ಯವಾಗಿ ಹೇಳಿರೋದಲ್ಲ, ಇಂಟೆನ್ಷನಲ್ಲಿ ದ್ರೋಹವನ್ನೇ ಎಸಗಿದಿರ್ತಕ್ಕಂಥದ್ದು ಈ ನಾಡಿನಲ್ಲಿ. ಮತ್ತೆ ಈ ಕಾಲೇಜಿನಲ್ಲಿ ಉಪನ್ಯಾಸಕರಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ಎಲ್ಲರೂ ಹಿಂದಿಯವರು, ಕೇರಳದವರು, ಬೇರೆ ಬೇರೆ ರಾಜ್ಯದವರ ತಗೊಬಂದು ತುಂಬಿ ಇವತ್ತು ನಮಗೆ ನಮ್ಮ ಇಡೀ ಕರ್ನಾಟಕದ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವೆಲ್ಲಾ ಕನ್ನಡ ಪರ ಹೋರಾಟಗಾರರು, ನಮ್ಮ ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಗೆಳೆಯರು ಇರ್ಬೋದು, ಎಲ್ಲರೂ ಪ್ರತಿಯೊಬ್ರು ನಾವೆಲ್ಲರೂ ಇವತ್ತು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದೀವಿ. ಆತನ ಮೇಲೆ FIR ಆಗಬೇಕು, ಆತನನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಕ್ಷಮೆ ನಾವು ಒಪ್ಕೊಳ್ಳಕ್ ರೆಡಿ ಇಲ್ಲ. ಪ್ರತಿದಿನ ಯಾರೋ ಏನೋ ಅನ್ನೋದು, ನಾವು ಕ್ಷಮೆ ಕೇಳೋದು, ಸುಮ್ಮನೆ ಆಗ್ಬಿಡೋದು, ಇದು ಎಷ್ಟು ದಿನ ಅಂತ ಇದು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಆತನನ್ನು ಗಡಿಪಾರು ಮಾಡಬೇಕು. ಜೊತೆಗೆ ಇದೊಂದೇ ಕಾಲೇಜ್ ಅಲ್ಲ ಸರ್, ಬೆಂಗಳೂರಿನ ಹಲವಾರು ಖಾಸಗಿ ಕಾಲೇಜುಗಳಲ್ಲಿ ಕನ್ನಡದ ಉಪನ್ಯಾಸಕರ ಮೇಲೆ ದಬ್ಬಾಳಿಕೆ, ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಕನ್ನಡದವರಿದ್ರೆ ಕಿತ್ತು ಬೀಸಾಕ್ತಕ್ಕಂಥದ್ದು. ಯಾವನ ಈಗ ಅಯೋಗ್ಯ ಈಗ ಹೇಳಿದ್ರು, ಯಾರೋ ಸೆಕ್ಯೂರಿಟಿ ಕೇರಳದವನಂತೆ, ಪಾಪ ಬಹಳ ತೊಂದರೆ ಕೊಡ್ತಾ ಇದ್ದಾನೆ ಹುಡುಗರಿಗೆ ಅಂತ ಗೊತ್ತಾಯ್ತು. ಅವನನ್ನ ಈ ಕೂಡಲೇ ಕೆಲಸದಿಂದ ಅವನು ತೆಗಿಬೇಕು, ಅದನ್ನೂ ಮಾಡ್ತೇವೆ. ಮತ್ತೆ ಮುಂದಿನ ಎಲ್ಲಾ ಖಾಸಗಿ ಕಾಲೇಜುಗಳಿಗೆ ನಿಮಗಿದು ಎಚ್ಚರಿಕೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ನಮ್ಮ ಭಾಷೆಯ ವಿರುದ್ಧ ಆಗಲಿ, ನಮ್ಮ ಕನ್ನಡಿಗರ ವಿರುದ್ಧ ಆಗಲಿ, ಅಥವಾ ಕನ್ನಡದ ಉಪನ್ಯಾಸಕರ ವಿರುದ್ಧ ಆಗಲಿ ನೀವು ಏನಾದ್ರು ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಕಾಲೇಜಿಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೀವು ಪಾಠ ಮಾಡಿ, ವಿದ್ಯಾಲಯಗಳು ಯಾವತ್ತೂ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿ ಒಂದು ಭಾಷೆಯನ್ನು ವಿರೋಧಿಸಿಕೊಂಡು ಕನ್ನಡ ನಾಡಿನಲ್ಲಿ ಇದು ಅನ್ಯಾಯವನ್ನು ಸಲ್ಲಿಸಲು ಹಾಗಾಗಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಆತನ ಮೇಲೆ FIR ಆಗಬೇಕು, ಆತನ ಗಡಿಪಾರು ಮಾಡಬೇಕು. ಜೊತೆಗೆ ಆ ಜಾಗದಲ್ಲಿ ಕನ್ನಡಿಗರನ್ನು ನೇಮಕ ಮಾಡಬೇಕು. ಇದರಲ್ಲಿ ತುಂಬಾ ಜನ ಬೇರೆ ಬೇರೆ ಹಿಂದಿಯವರು ಯಾರ್ಯಾರು ನೇಮಿಸಿಕೊಂಡಿದ್ದಾರಂತೆ, ಎಲ್ಲರನ್ನೂ ಕನ್ನಡದವರು ಅಪಾಯಿಂಟ್ ಮಾಡ್ತಾರೆ. ಮೊನ್ನೆ ಆಗಿದ್ದ ಘಟನೆ ಏನಂದ್ರೆ, ಒಂದ್ ಹುಡುಗ, ಜೂನಿಯರ್ ಹುಡುಗ ಫ್ಯಾನ್ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಹೋಗಿದ್ದಾನೆ. ಅವನಿಗೆ ಹಿಂದಿ ಬರಲ್ಲ, ಅವ್ನ್ ಕನ್ನಡದಲ್ಲಿ ಹೇಳಿ ಅಂತ ಅಂದಿದ್ದಕ್ಕೆ ಕನ್ನಡ ಮಾತಾಡೋದು ಕಂಪಲ್ಸರಿ ಅಲ್ಲ, ಇಲ್ಲಿ ಯಾರೇನ್ ರೂಲ್ಸ್ ಮಾಡಿಲ್ಲ, ನೀನ್ ಕನ್ನಡ ಮಾತಾಡ್ಬೇಕು ಅಂದ್ರೆ ನಿನ್ ಮನೆದಲ್ಲಿ ಮಾತಾಡ್ಕೋ, ಅದೇನ್ ಮಾಡ್ಕೊಂತೀಯ ಮಾಡ್ಕೋ ಅಂತೆಲ್ಲ ಮಾತಾಡಿದಾನೆ. ನಿನ್ನೆ ಮತ್ತೆ ವಿಡಿಯೋ ವೈರಲ್ ಆದ್ಮೇಲೆ ಈ ತರ ಅವರೇ ಬಂದು ನಮ್ಮನ್ನ ಕೇಳಿದ್ರು, ವಿಡಿಯೋ ನೋಡಿದ್ರ ಅಂತ ಅನ್ಬಿಟ್ಟು. ಆ ಸರ್ ನೋಡಿದ್ವಿ ಅಂತ ಅಂದ್ರೆ, ಏನ್ ಕಿತ್ಕೊಳ್ದಲ್ಲೋ ಕಿತ್ಕೊಳ್ಳಕ್ ಹೇಳ್ರಿ ಅಂತ ಅಂತಿದ್ದಾರೆ. ಈಗ ನೀವು ಇದನ್ನ ತೋರಿಸಿ, ನಾವು ಕಿತ್ಕೊಂಡಿದ್ದೇನು ಅಂತ. ಮತ್ತೆ ಈ ನಾರ್ತಿ ಅವರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಎಣ್ಣೆ ಅದು ಇದು ಎಲ್ಲ ಕೊಡ್ತಾ ಇರ್ತಾರೆ, ಅವ್ರ ಜೊತೆನೆ ಕೂತ್ಕೊಂಡು ಎಣ್ಣೆ ಹಾಕ್ತಾರೆ. ಅದೇ ಅವ್ರೇನಾದ್ರು ಇದ್ ಮಾಡಿದ್ರೆ ಒಂಚೂರು ಏನ್ ನೋಡ್ದಂಗ್ ಬಿಟ್ಬಿಡ್ತಾರೆ. ನಾವೇನಾದ್ರೂ ಒಂದ್ರಲ್ಲಿ ಸಿಕ್ಕಾಕೊಂಡ್ರು, ಒಂದ್ ವೇಳೆ ಇದು ಕಾಲೇಜ್ಗೆ ಹೋಗದೆ ಸಿಕ್ಕಾಕೊಂಡ್ರು, ಇಲ್ಲಾಂದ್ರೆ ಏನೋ ಬೇರೆ ಏನಾದ್ರು ಮಾಡಿ ಗಲಾಟೆದಲ್ಲಿ ಸಿಕ್ಕಾಕೊಂಡ್ರು, ಅವ್ರು ನಮ್ಮನ್ನ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಹತ್ರ ನಮ್ಮನ್ನ ಡಿಬಾರ್ ಮಾಡಿಸೋವರೆಗೂ ಇದ್ ಮಾಡ್ತಾರೆ ಸರ್. ಅಟ್ಲೀಸ್ಟ್ ಡಿಬಾರ್ ಇಲ್ಲ ಅಂದ್ರೆ ಸಸ್ಪೆಂಡ್ ಕೂಡ ಮಾಡ್ತಾರೆ. ಎಷ್ಟೋ ಜನ ಮಾಡಿಸಿದ್ದಾರೆ, ಕನ್ನಡದವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಮೇನ್ ಆಗಿ. ಮತ್ತೆ ಅದೆಲ್ಲ ಇವ್ರು ಸೆಕ್ಯೂರಿಟಿ ಅವರು ನಾವು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಅಂದ್ರೆ ಆಗಲ್ಲ, ನನ್ಗೆ ಹಿಂದಿಯಲ್ಲೇ ಮಾತಾಡು,
ಅಂತ ಅಂದ್ರೆ ಈಗ ವಾರ್ಡನ್ ಸುರೇಶ್ ಜೊತೆಗೆ ಇನ್ನೂ ಕೆಲವರೆಲ್ಲ ತೊಂದರೆ ಇದಾರೆ ಸರ್. ಮತ್ತೆ ಈ ಗನ್ ಮ್ಯಾನ್ ಕೂಡ ಅಷ್ಟೇ ಸರ್, ಬರ್ತಾನೆ ಸುಮ್ನೆ ಅವ್ರ ಪಾಡ್ಗೆ ಅವ್ರ ಕೆಲಸ. ಈಗ ದರ್ಶನ್ ಅಂತ ಇದಾರೆ ಸರ್ ಗನ್ ಮ್ಯಾನ್, ಅವ್ರು ಕೂಡ ಅಷ್ಟೇ. ಅವರು ಬಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋ ಇಲ್ಲ ಹಿಂದಿದಲ್ಲಿ ಮಾತಾಡೋ ಅಂತಾನೆ. ಕನ್ನಡ ಬರತ್ತೆ ಸರ್ ಅವ್ರಿಗೆ. ಮತ್ತೆ ಇಲ್ಲ, ಯಾಕೆ ಈ ತರ ಕನ್ನಡದವ್ರಿಗೆ ಇದು ಮಾಡ್ತಿದ್ದಾರೆ? ಲಕ್ಷಾಂತರ ರೂಪಾಯಿ ಫೀಸ್ ಎಲ್ಲರೂ ಕಟ್ಟಿ ಓದ್ತಿದ್ದಾರೆ. ಅದೇ ಸರ್, ನಾವು ದುಡ್ಡು ಕಟ್ಟಿ ನಾವ್ ಇಲ್ಲಿಗೆ ಬಂದು ನಾವೇ ಇಲ್ಲಿರೋದು ಸರ್, ನಮ್ಮನ್ನ ಹಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ. ಈ ಹಿಂದೆನೂ ಕೂಡ ಸಾಕಷ್ಟು ಘಟನೆಗಳು ನಡೆದಿದ್ದು. ಹಾ ಸರ್, ನಡೆದಿದೆ ಸರ್. ಏನಾಗಿತ್ತು ಸರ್ ಕನ್ನಡ ಸಾಂಗ್ ಆಗ್ಬೇಕು ಅಂತ ಅಂದ್ರೆ ಕನ್ನಡ ಸಾಂಗ್ ಎಲ್ಲ ಆಗ್ಬಾರ್ದು, ಹಿಂದಿ ಸಾಂಗ್ ಕೂಡ ಆಗ್ಬೇಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕನ್ನಡ ಸಾಂಗ್ ಹಾಕಕ್ಕೆ ಬಿಡಲಿಲ್ಲ ಸರ್. ಅವಾಗೂ ಗಲಾಟೆ ಮಾಡಿದಾಗ ಕನ್ನಡ ಹುಡುಗರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅವ್ರನ್ನ ಹಿಂದಿ ಹುಡುಗರನ್ನ ಬಿಟ್ಬಿಟ್ಟಿದ್ದಾರೆ. ಸಸ್ಪೆಂಡ್ ಮಾಡ್ತೀರಾ? ಹಾ ಸರ್, ಸಸ್ಪೆಂಡ್ ಮಾಡ್ತಾರಂತೆ. ಮನೆಗೆ ಕಳಿಸ್ತಾರೆ ಡಿವೋರ್ಸ್ ಮಾಡಿ. ಸ್ಟೂಡೆಂಟ್ಸ್ ನ ಹೊಡಿತಾರೆ ಸರ್ ಅವರು. ಹಾ ಸರ್, ಮೊನ್ನೆ ಒಂದು ಹುಡುಗ ಇಲ್ಲೇ ಇದ್ದಾನೆ ಸರ್. ಆ ಹುಡುಗ ಪಾಪ ಇಲ್ಲ ಯಾರೋ ಸರ್ ಸುಹಾಸ್ ಅಂತ.